ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಬಹಳ ಜನ ಸರ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ನಮ್ಮ ಯೂನಿಟ್ ಟೆಸ್ಟ್ 1ಗೆ ಜೊತೆಗೆ ಕೀ ಆನ್ಸರ್ ಕೂಡ ಅದರ ಜೊತೆ ಅಪ್ಲೋಡ್ ಮಾಡಿದರೆ ನಮಗೆ ಬಹಳ ಅನುಕೂಲ ಆಗತ್ತೆ ಅಂತ ಕೇಳಿಕೊಳ್ಳುತ್ತಿದ್ದಿರಿ. ಹಾಗೆ ನಾನು ಕೂಡ ಯೋಚನೆ ಮಾಡಿ ಹೌದು, ವಿತ್ ಕೀ ಆನ್ಸರ್ ಅಪ್ಲೋಡ್ ಒಂದಾದರೂ ಮಾಡಿಕೊಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವ ದೃಷ್ಟಿಕೋನದಿಂದಲೇ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಯೂನಿಟ್ ಟೆಸ್ಟ್ 1 2024ರಲ್ಲಿ ನಡೆಯಲಿರುವ ಆಗಸ್ಟ್ ತಿಂಗಳಲ್ಲಿ ನಡೆಯಲಿರುವ ಯೂನಿಟ್ ಟೆಸ್ಟ್ 1ಗೆ ಮಾಡೆಲ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಈ ರೀತಿಯಾದಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ತಮಗೆಲ್ಲರಿಗೂ ಕೂಡ ಎಕ್ಸಾಮಲ್ಲಿ ಬರುವಂಥದ್ದಾಗಿದೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ ಅಂತ ಇದೆ. ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದು MCQ ಆಗಿರುತ್ತೆ, ಹೌದಲ್ವಾ? MCQನಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದೋ ಒಂದು ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ವಾಟ್ ಡಿಡ್ ಜೂಲಿಯಟ್ ಟೀಚ್ ದಿ ಟಾರ್ಚಸ್ ಅಂತ ಇದೆ. ಹಾಗಿದ್ರೆ ಜೂಲಿಯಟ್ಟು ಟಾರ್ಚ್ಗಳಿಗೆ ಏನಂತ ಹೇಳಿದ್ಲು, ಏನಂತ ಪಾಠ ಮಾಡಿದ್ಲು ಅಂತ ಕೇಳಿದರೆ ಜೂಲಿಯಟ್ ಏನಂತ ಹೇಳ್ತಾಳೆ ಟಾರ್ಚ್ಗಳಿಗೆ? ಟು ಬರ್ನ್ ಬ್ರೈಟ್, ಸರಿಯಾಗಿ ಉರಿಬೇಕು, ಇನ್ನೂ ಜಾಸ್ತಿ ಪ್ರಕಾಶಮಾನವಾಗಿ ಉರಿರಿ ಅಂತ ಹೇಳ್ತಾಳೆ. ಅಂದರೆ ಉತ್ತರ ಎ ಅನ್ನೋದು ಸರಿಯಾದ ಉತ್ತರ. ಹೂ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಇದೆ. ಇದು ನಿಮಗಾಗಿ ಒಂದು ಪ್ರಶ್ನೆಯನ್ನು ನಾನು ಬಿಡ್ತೇನೆ, ಇದಕ್ಕೆ ಉತ್ತರವನ್ನು ತಾವುಗಳು ಕಮೆಂಟಲ್ಲಿ ಅಪ್ಲೋಡನ್ನು ಮಾಡಬೇಕು. ರೀಸನ್ ಇಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಇನ್ವಾಲ್ವ್ಮೆಂಟು ನಮಗೆ ಬೇಕು. ಹಾಗಾಗಿಯೇ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಇದಕ್ಕೆ ಉತ್ತರವನ್ನು ತಾವುಗಳು ಕಮೆಂಟ್ ಮಾಡಿ. ಬಹಳ ಜನ ವಿಡಿಯೋ ಸಂಪೂರ್ಣವಾಗಿ ನೋಡಲ್ಲ, ಆದ ಕಾರಣದಿಂದಲೇ ಮೊದಲಿಗೆ ನಿಮಗೆ ಒಂದು ಟಾಸ್ಕನ್ನು ಕೊಡ್ತಾ ಇರುವಂಥದ್ದು. ಬನ್ನಿ ಸರ್, ಮೂರನೆಯ ಪ್ರಶ್ನೆ. ಮೊನಾಕೋ ಕಂಟ್ರಿ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್. ಈ ದೇಶವನ್ನು ಏನಂತ ಕರೀತಾ ಇದ್ದರು? ಹೌದಲ್ವಾ? ಈ ದೇಶವನ್ನು ಕ್ರಿಮಿನಲ್ ಕಂಟ್ರಿ ಅಂತ ಕರಿತಿದ್ರೋ, ಥಿನ್ ಕಂಟ್ರಿ ಅಂತ ಕರಿತಿದ್ರೋ, ಅಥವಾ ಮೊನಾಕೋ ಏನೂ ಕರೀತಾ ಇರಲಿಲ್ಲ. ಈ ದೇಶವನ್ನು ಚಿಕ್ಕ ದೇಶ ಅಂತ ಕರೀತಾ ಇದ್ದರು, ಟೈನಿ ಕಿಂಗ್ಡಮ್ ಅಂತ ಕರೀತಾ ಇದ್ದರು, ಟಾಯ್ ಕಂಟ್ರಿ ಅಂತಲೂ ಕೂಡ ಕರೀತಾ ಇದ್ದರು. ಅಲ್ಲಿಗೆ 4ನೆಯದು ಸರಿಯಾದ ಉತ್ತರ ಆಗತ್ತೆ. ದಿ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಡ್ಯಾಶ್ ಅಂತ ಇದೆ. ಮಕ್ಕಳು ಅನ್ನುವಂಥದ್ದು ಎಲ್ಲಿ ಅವರು ಭಾವವಾಗ್ತಾರೆ, ಎಲ್ಲಿ ಅವರು ತಮ್ಮ ಜೀವನವನ್ನು ನೆಲೆಸ್ತಾರೆ ಅಂದರೆ ತಮ್ಮ ಫ್ಯೂಚರಲ್ಲಿ. ಅದಕ್ಕೆ ಆನ್ಸರು ಏನಂತೀರಾ? ಟುಮಾರೋ ಅನ್ನೋದು ಸರಿಯಾದ ಉತ್ತರ. ಶಾಂತಿ ನಿಕೇತನ ಅನ್ನುವುದು ವೆಸ್ಟ್ ಬೆಂಗಾಲ್ನಲ್ಲಿ ಲರ್ನಿಂಗ್ ಸೆಂಟ್ರ್ ಅದೊಂದು ಶಾಲೆ. ಯಾರು ಪ್ರಾರಂಭ ಮಾಡಿದ್ದು ಅಂತ ಕೇಳಿದರೆ ಅದು ಟಾಗೋರ್ ಅವರು, ಆಯಿತಾ? ರವೀಂದ್ರನಾಥ್ ಟ್ಯಾಗೋರ್. ಪೇರೆಂಟ್ಸ್ ಅನ್ನೋದನ್ನು ಆನ್ ಚಿಲ್ಡ್ರನ್ ಪದ್ಯದಲ್ಲಿ ಯಾರಿಗೆ ಹೋಲಿಕೆ ಮಾಡಲಾಗಿದೆ? ಮೆಟಫರ್. ಅದು ಪೇರೆಂಟ್ಸ್ ಅನ್ನೋದನ್ನು ಯಾವುದಕ್ಕೆ ಅಂತ ಹೇಳಿದರೆ ಬೋ ಅನ್ನೋದು 4ನೆಯ ಉತ್ತರ ಸರಿಯಾದದ್ದು. ಸಪ್ರೇಟ್ನೆಸ್ ಅಂದರೆ ಅರ್ಥವೇನು ಅಂತ ಕೇಳಲಾಗಿದೆ, ಅಂದರೆ ಯಾವುದು ಇದರಲ್ಲಿ ಅಂತ. ಅಪಾರ್ಥೈಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. 8ನೆಯ ಪ್ರಶ್ನೆ. ಡ್ಯಾಶ್ ಹ್ಯಾಸ್ ರೆಕಗ್ನೈಸ್ಡ್ ದಿ ರೈಟ್ಸ್ ಆಫ್ ನೇಚರ್ ಇನ್ ದೇರ್ ಕಾನ್ಸ್ಟಿಟ್ಯೂಷನ್. ತಮ್ಮ ಸಂವಿಧಾನದಲ್ಲಿ ಪ್ರಕೃತಿಗೆ ಹಕ್ಕನ್ನು ಕೊಡಬೇಕು ಅಂತ ಜಾರಿಗೆ ತಂದಂತಹ ದೇಶ ಯಾವುದು? ಅದು ಯುಕೆಡಾರ್. ಎ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ನೀಡಲಾಗಿದೆ. ದೆರ್ ವಾಸ್ ನೋ ಸೂಟಬಲ್ ಪ್ರಿಸನ್ ಇನ್ ಮೊನಾಕೋ. ದೆರ್ ವಾಸ್ ಓನ್ಲಿ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ಡ್ಯಾಶ್ ಅಂತ ಇದೆ, ಹೌದಲ್ವಾ? ಇಲ್ಲಿ ಪೀಪಲ್ ಅಂತ ಕೇಳಿದರೆ ಅದು ಬಹುವಚನ ಆಗತ್ತೆ. ಹಾಗಾಗಿ ನಮ್ಮ ಸರಿಯಾದ ಉತ್ತರ ಬಂದು ವರ್ ಕೆಪ್ಟ್, WERE, ವರ್ KEPT, ಕೆಪ್ಟ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಬಟ್ ಇಟ್ ಡ್ಯಾಶ್ ಕುಡ್ ನಾಟ್ ಯೂಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಟ್ ಇಟ್ ಕುಡ್ ನಾಟ್ ಬಿ ಯೂಸ್ಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸನ್ನು ನೋಡ್ತಾ ಹೋಗೋಣ. ಮೈ ಮದರ್ ವಾಸ್ ಎನ್ ಎಕ್ಸ್ಟ್ರಾಡಿನರಿ ಪರ್ಸನ್ ಡ್ಯಾಶ್ ಅಂತ ಇದೆ, ಡ್ಯಾಶ್ ಅಂತ ಇದೆ. ಐ ಶುಡ್ ಸ್ಪೀಕ್ ಅಬೌವ್ ಆಲ್ ಆಫ್ ಅವರ್ ಕೈಂಡ್ನೆಸ್. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನನ್ನ ತಾಯಿಯ ಬಗ್ಗೆ ಹೇಳ್ತಾ ಇರುವಂಥದ್ದು ಇಲ್ಲಿ. ಮೈ ಮದರ್ ವಾಸ್ ಎನ್ ಎಕ್ಸ್ಟ್ರಾಡಿನರಿ ಪರ್ಸನ್, ಹೌದಲ್ವಾ? ಆ್ಯಂಡ್ ಎಂಡ್ ಅನ್ನೋದು ಸರಿಯಾದ ಉತ್ತರ. ಐ ಶುಡ್ ಸ್ಪೀಕ್ ಅಬೌವ್ ಆಲ್ ಆಫ್ ಹರ್ ಕೈಂಡ್ನೆಸ್ ಟುವರ್ಡ್ಸ್ ಮೀ, ಬಟ್ ಐ ವಿಲ್ ಟೆಲ್ ಯು ಎ ಸೀಕ್ರೆಟ್ ಆಫ್ ಮೈನ್. ನನ್ನ ಬಗ್ಗೆ ಸೀಕ್ರೆಟನ್ನು ಹೇಳ್ಕೊತೀನಿ, ಕೇಳ್ಕೊಳ್ಳಿ. ಬಿಕಾಸ್ ಐ ಫೀಲ್ ಸಮ್ ವಾಟ್ ಗಿಲ್ಟಿ ಫಾರ್ ನಾಟ್ ಹ್ಯಾವಿಂಗ್ ಎ ಹ್ಯಾಪಿ ಮ್ಯಾನ್ ಇನ್ ಆರ್ಡರ್ ಟು ಹ್ಯಾವ್ ಗಿವನ್ ಟು ಹರ್ ಎ ಡಿಸರ್ವ್ಡ್ ಹ್ಯಾಪಿನೆಸ್. ದೇರ್ಫೋರ್ ಐ ಫೀಲ್ ಐ ಶುಡ್ ಹ್ಯಾವ್ ಬೀನ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹರ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ.
ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಆಲ್ ಆ್ಯಂಡ್ ಸನ್ರಿ ಅಂತ ಕೊಟ್ಟಿದ್ದಾರೆ. ಆಲ್ ಆ್ಯಂಡ್ ಸನ್ರಿ ಅಂತ ಹೇಳಿದರೆ ಇಲ್ಲಿ 5ರಲ್ಲಿ ಯಾವುದು ಸರಿಯಾದ ಉತ್ತರ ಇದಕ್ಕಾಗ್ಬೋದು ಅಂದರೆ ಆಲ್ ಆ್ಯಂಡ್ ಸನ್ರಿ ಅಂದರೆ ಎವ್ರಿ ಒನ್ ಅಂತ, ಎವ್ರಿ ಒನ್ ಅನ್ನೋದು ಸರಿಯಾದ ಉತ್ತರ. ರೇ ಆಫ್ ಹೋಪ್ ಅಂತ ಇದೆ. ಈ ರೇ ಆಫ್ ಹೋಪಿಗೆ ಸರಿಯಾದ ಉತ್ತರ ಬಂದುಬಿಟ್ಟು ಪಾಸಿಟಿವ್ ಸೈನ್ ಅಂತ. ತಪೋವನ್ ಅಂತ ಇದೆ. ಇದು ರವೀಂದ್ರನಾಥ್ ಠಾಗೂರ್ ಅವರು ಬರೆದಂತಹ ಎಸ್ಸೆ ಆಗಿರುತ್ತೆ. ಆನ್ ಚಿಲ್ಡ್ರನ್ ಅನ್ನೋದು ಬರೆದವರು ಖಲೀಲ್ ಗಿಬ್ರಾನ್. ಜಂಟಲ್ ಅನ್ನೋದು ಅಬ್ಜೆಕ್ಟಿವ್, ನೈಟಿಗೆ ಯೂಸ್ ಮಾಡಲಾಗುತ್ತೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ನೀಡಿದ್ದಾರೆ. ಒಂದು ರೋಮಿಯೋ ಪಾಠದಿಂದ ಕ್ವಶನ್ ಇದೆ, ಒಂದು 2 ಡಿಯರಿಂದ ಇದೆ, ಹಾಗೂ ಇನ್ನೊಂದು ನಿಮ್ಮ ಯಾವುದದು ಎವ್ರಿಥಿಂಗ್ ಐ ನೀಡ್ ಟು ನೋ ಆಲ್ ಲಾಂಟ್ ಇನ್ ದ ಫಾರೆಸ್ಟಿಂದ ಇರುವಂಥದ್ದು. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಥರ್ಡ್ ಮೇನ್ ಕ್ವಶನ್, 6 ಅಂಕದ ಪ್ರಶ್ನೆಗಳನ್ನು ನೋಡಬಹುದು. ಒಂದು ಪ್ರಶ್ನೆ ಆನ್ ಚಿಲ್ಡ್ರನ್ನಿಂದ ಬಂದಿದೆ, ಇನ್ನೊಂದು ಪ್ರಶ್ನೆ ಟಾಗೂರ್ ಅವ್ರ ಪಾಠದಿಂದ ಬಂದಿರುವಂಥದ್ದು, ಅಂದರೆ ವಂದನ ಶಿವ 4ನೆಯ ಚಾಪ್ಟರು. ಈ ಟಾಗೂರ್ ಕ್ವಶನ್ ಇದೆ ಅಲ್ವಾ, 99% ಯಾರೂ ಕೂಡ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ನಾನು ಓದಂತಹ ಇದರಲ್ಲಿ ಯಾರು ಕೂಡ ಬರೆದಿಲ್ಲ. ಒಬ್ಬರೋ ಇಬ್ಬರು ಬರೆದಿದ್ರು ಅಷ್ಟೇ. ಯಾಕೆಂದರೆ ಅದು ಬಹಳ ಡಿಫಿಕಲ್ಟಾಗಿ ಅನ್ನಿಸುವಂಥ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಎಲ್ಲರ ಮಕ್ಕಳು ಕೂಡ ಆನ್ ಚಿಲ್ಡ್ರನ್ ಜೊತೆಗೆ ಹೋಗುತ್ತಾರೆ. ನಂತರದಲ್ಲಿ ಬರುವಂಥದ್ದು ನಿಮಗೆ ಪ್ಯಾಸೇಜ್ ಇರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಪ್ಯಾಸೇಜನ್ನು ನೋಡಿಕೊಂಡು ತಾವುಗಳು ಏನು ಮಾಡಬೇಕು ಅಂದರೆ 5 ಪ್ರಶ್ನೆಗಳನ್ನು ಬರೀಬೇಕಾಗಿರುತ್ತೆ. ಆದರೆ 5ಕ್ಕೆ ಉತ್ತರ ಅಲ್ಲೂ ಸಿಗಲ್ಲ, ಕೇವಲ 4ಕ್ಕೆ ಸಿಗುತ್ತೆ. ಇನ್ನು 5ನೆಯ ಪ್ರಶ್ನೆ ಏನಂತೀರ, ಇದು ಪ್ರಿಫಿಕ್ಸ್ ಅನ್ನುವಂಥದ್ದಿದೆ. ಎಫಿಷಿಯೆಂಟ್ ಅಂತ ಇದೆ. ಇದಕ್ಕೆ ಉತ್ತರ ನೀವೇ ನಮಗೆ ಅಪ್ಲೋಡನ್ನು ಮಾಡಿ ಕೊಡಬೇಕು. ಎಫಿಷಿಯೆಂಟ್ 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 ಇದಕ್ಕೆ ಆ್ಯಂಟೋನಿಮು ಆಗಬೇಕು, ಪ್ರಿಫಿಕ್ಸ್ ಕೂಡ ಆಗಬೇಕು. ಟೋಟಲ್ 2 ಪ್ರಶ್ನೆಗಳನ್ನು ನಿಮಗೆ ನಾನು ನೀಡಿದ್ದೇನೆ. 2ಕ್ಕೂ ಉತ್ತರ ಪ್ರತಿಯೊಬ್ಬರೂ ಕೂಡ ವಿಡಿಯೋ ನೋಡುತ್ತಿರುವವರು ಕಮೆಂಟನ್ನು ಮಾಡಿ. ಕಂಪ್ಲೀಟ್ ದಿ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ, ಭಾಳ ಈಸಿಯಾಗಿ ಇರುವಂಥದ್ದು. ರಾಹುಲ್ ನೀಡ್ಸ್ ಎ ಲ್ಯಾಪ್ಟಾಪ್, ಹಿ ಅಪ್ರೋಚಸ್ ಹಿಸ್ ಫ್ರೆಂಡ್ ಫಾರ್ ಹೆಲ್ಪ್ ಅಂತ ಇದೆ. ರಾಹುಲಿಗೆ ಲ್ಯಾಪ್ಟಾಪ್ ಬೇಕು, ಹಾಗಾಗಿ ಅವನು ಅಪ್ರೋಚ್ ಮಾಡ್ತಾ ಇದ್ದಾನೆ ಅವನ ಫ್ರೆಂಡಿನ ಹೆಲ್ಪ್ಗಾಗಿ. ರಾಹುಲ್ ಡ್ಯಾಶ್ ಅಂತ ಇದೆ, ಕೆಳಗಡೆ ವೆರಿ ಗುಡ್ ಮಾರ್ನಿಂಗ್ ಅಂತ ಅವನು ಫ್ರೆಂಡ್ ಹೇಳಿದ್ದಾನೆ ಅಂದಮೇಲೆ ರಾಹುಲ್ ಅವನಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳಿರುವಂಥದ್ದು. ಗುಡ್ ಮಾರ್ನಿಂಗ್, ಆವಾಗ ಫ್ರೆಂಡ್ ಹೇಳ್ತಾನೆ ವೆರಿ ಗುಡ್ ಮಾರ್ನಿಂಗ್. ರಾಹುಲ್ ಏನೋ ಕೇಳ್ತಾನೆ, ಇಲ್ಲಿ ಹೇಗೆ ಗೊತ್ತಾಯಿತು ಸರ್ ಅಂದರೆ ಕ್ವಶನ್ ಮಾರ್ಕ್ ಇದೆ. ಹಾಗಾಗಿ ಅವನ ಫ್ರೆಂಡ್ ಹೇಳ್ತಾನೆ ಆಫ್ ಕೋರ್ಸ್ ಯು ಕ್ಯಾನ್ ಯೂಸ್ ಮೈ ಲ್ಯಾಪ್ಟಾಪ್. ಹಾಗಿದ್ರೆ ನೀನು ನನ್ನ ಲ್ಯಾಪ್ಟಾಪ್ ಬಳಸ್ಬೋದು ಅಂತ ಇವನು ಹೇಳಿದ್ದಾನೆ ಅಂದರೆ ಅವನು ಬಳಸಲ್ಲ ಅಂತ ಕೇಳಿದ್ದಾನೆ. ಅದನ್ನೇ ಬರೀಬೇಕು ಇಂಗ್ಲೀಷಲ್ಲಿ. ಕ್ಯಾನ್ ಐ ಯೂಸ್ ಯುವರ್ ಲ್ಯಾಪ್ಟಾಪ್, ಕ್ಯಾನ್ ಐ ಯೂಸ್ ಯುವರ್ ಲ್ಯಾಪ್ಟಾಪ್. ಅರ್ಥ ಆಗುತ್ತಾ? ನೆಕ್ಸ್ಟ್ ರಾಹುಲು ಯು ಕ್ಯಾನ್ ಯೂಸ್ ಮೈ ಲ್ಯಾಪ್ಟಾಪ್ ಅಂತ ಫ್ರೆಂಡ್ ಹೇಳಿದ ತಕ್ಷಣ ರಾಹುಲ್ ಅದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾನೆ. ಅದನ್ನು ಇಂಗ್ಲೀಷಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ, ಅದನ್ನು ಬರಿಬೇಕು. ಥ್ಯಾಂಕ್ ಯು ಅಂತ ಬರಿಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ. ಅವಾಗ ಅವನ ಫ್ರೆಂಡು ಯು ಆರ್ ವೆಲ್ಕಮ್, ವೆನ್ ವಿಲ್ ಯು ರಿಟರ್ನ್ ಇಟ್, ಯಾವತ್ತಪ್ಪ ರಿಟರ್ನ್ ಮಾಡ್ತೀಯಾ? ಇದಕ್ಕೆ ಏನಾದರೂ ಉತ್ತರ ಬರಿಬೋದು ತಾವುಗಳು. ಏನಂತ ಬರೀತೀರಾ? ವೆನ್ ವಿಲ್ ಯು ರಿಟರ್ನ್ ಇಟ್ ಅಂದರೆ ಐ ವಿಲ್ ರಿಟರ್ನ್ ಇಟ್ ವಿತಿನ್ 2 days, ಐ ವಿಲ್ ರಿಟರ್ನ್ ಇಟ್ ಬೈ ದಿ ಎಂಡ್ ಆಫ್ ದ ಡೇ, ಈ ರೀತಿಯಾಗಿ ಆಯಿತಾ, ಏನಾದರೂ ಬರೀಬೇಕು. ನಂತರದಲ್ಲಿ ಓಕೆ ಬಾಯ್ ಅಂತ ಇದೆ. ಇಷ್ಟಕ್ಕೆ ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆ ಮುಗಿಯುತ್ತೆ. ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದ್ರೆ ಸಂತೋಷದಿಂದ ಇರ್ತೀರಾ. ಇದೇ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಯೂನಿಟ್ ಟೆಸ್ಟ್ 1 ಇಲ್ಲೇ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ ಮಾಡಿಕೊಂಡು ನಿಮ್ಮ ಇಂಟರ್ನಲ್ ಅಂಕಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.